ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಪದಗ್ರಹಣ ಆಗಿದ್ದಾಯಿತು. ಅವರ ಜೊತೆಗೆ 13 ಶಾಸಕರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದು ಆಯಿತು. ಆದರೆ ಈಗ ಖಾತೆ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹಿರಿಯ ಸಚಿವರು ಬಿಗಿ ಪಟ್ಟನ್ನ ಹಿಡಿದಿದ್ದಾರೆ. ಬೆಂಗಳೂರು ನಗರಾಭಿವೃದ್ಧಿಗೆ ರಾಮಲಿಂಗಾರೆಡ್ಡಿ ಪಟ್ಟು ಹಿಡಿದಿದ್ದಾರೆ. ನನಗೆ ಬೆಂಗಳೂರು ನಗರಾಭಿವೃದ್ಧಿಯೇ ಕೊಡಬೇಕು ಅಂತ ಹೇಳಿ ರಾಮಲಿಂಗಾರೆಡ್ಡಿ ಈಗ ಬೇಡಿಕೆಯನ್ನ ಇಟ್ಟಿದ್ದಾರೆ, ಪಟ್ಟು ಹಿಡಿದಿದ್ದಾರೆ. ನಗರಾಭಿವೃದ್ಧಿ ಖಾತೆ ನೀಡುವಂತೆ ಸಿಎಂ ಮೇಲೆ ಒತ್ತಡ ಹೇರ್ತಿದ್ದಾರೆ. ಜಲಸಂಪನ್ಮೂಲ ಖಾತೆ ಕೊಡ್ತೀನಿ ಅಂತ ಹೇಳಿ ಸಿಎಂ ಡಿಕೆ ಶಿವಕುಮಾರ್ ಅಭಯವನ್ನ ಕೊಟ್ಟಿದ್ದಾರೆ. ಜಲಸಂಪನ್ಮೂಲ ಖಾತೆ ಬೇಡ ಅಂತ ಹೇಳ್ತಾ ಇದ್ದಾರೆ ರಾಮಲಿಂಗಾರೆಡ್ಡಿ. ಬೆಂಗಳೂರು ನಗರಾಭಿವೃದ್ಧಿಯೇ ಕೊಡಿ ಅಂತ ಕೇಳ್ತಾ ಇದ್ದಾರೆ ರಾಮಲಿಂಗಾರೆಡ್ಡಿ. ಕಂದಾಯ ಖಾತೆಗಾಗಿ ಕೃಷ್ಣ ಬೈರೇಗೌಡರು ಕೂಡ ಪಟ್ಟನ್ನ ಹಿಡ್ತಿದ್ದಾರೆ. ಹಿಂದೆ ಕೂಡ ಅವರು ಕಂದಾಯ ಇಲಾಖೆಯನ್ನೇ ಅವರು ನಿರ್ವಹಣೆ ಮಾಡಿರೋದು, ಹಾಗಾಗಿ ನನಗೆ ಆ ಖಾತೆನೇ ಕೊಡಿ ಅಂತ ಹೇಳಿ ಕೃಷ್ಣ ಬೈರೇಗೌಡರು ಕೇಳ್ತಾ ಇದ್ದಾರೆ. ಸುಧಾರಣೆ ತರಬೇಕು ಅಂತ ಹೇಳಿದ್ರೆ ನನಗೆ ಕಂದಾಯ ಇಲಾಖೆಯನ್ನೇ ನೀವು ಕೊಡಬೇಕು ಅಂತ ಹೇಳಿ ವರಿಷ್ಠರ ಬಳಿಯೂ ಕೂಡ ಕೃಷ್ಣ ಬೈರೇಗೌಡರು ಬಿಗಿ ಪಟ್ಟನ್ನ ಹಿಡಿದಿದ್ದಾರೆ. ಈಗಾಗಲೇ ಬೆಂಗಳೂರಿನ ಇಬ್ಬರು ಶಾಸಕರುಗಳು ಖಾತೆಗಾಗಿ ಬಿಗಿಪಟ್ಟು ಹಿಡಿದಿದ್ದು, ಅದರಲ್ಲಿ ಕೂಡ ಹಿರಿಯ ಶಾಸಕರು ರಾಮಲಿಂಗಾರೆಡ್ಡಿ ಅವರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಬಳಿಕ ನಿನ್ನೆ ಕೂಡ ಮಾತಾಡ್ತಾ ಇದ್ರು. ನಿನ್ನೆ ಮಾಧ್ಯಮಗಳ ಜೊತೆ ಮಾತನಾಡುವ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ನನಗೆ ಸಾರಿಗೆ ಬೇಡ ಅಂತ ಹೇಳಿದ್ದೀನಿ, ನನಗೆ ಬೇರೆ ಖಾತೆ ಬೇಕು ಅಂತ ಹೇಳಿ. ಈ ಹಿಂದೆ ಕೂಡ ನಾರ್ಮಲ್ ಆಗಿ ಮಾತಾಡುವಾಗ ಅವರು ಹೇಳ್ತಾ ಇದ್ರು, ನನಗೆ ಬೆಂಗಳೂರು ಅಭಿವೃದ್ಧಿ ಕೊಡಬೇಕು, ಬೆಂಗಳೂರು ನಗರ ಅಭಿವೃದ್ಧಿ ಕೊಟ್ಟರೆ ನನಗೆ ಸಾಕಷ್ಟು ರೀತಿ, ಯಾಕಂದ್ರೆ ಬೆಂಗಳೂರಿನವರೇ ಆಗಿರೋದು, ನನಗೆ ಎಲ್ಲವೂ ಕೂಡ ಗೊತ್ತಿದೆ ಇಲ್ಲಿ ಯಾವ ರೀತಿಯಾಗಿ ಆ ಖಾತೆಯನ್ನು ನಿರ್ವಹಣೆ ಮಾಡಬೇಕು, ಏನೇನು ಮಾಡಬೇಕು ಅನ್ನೋದ್ರ ಕುರಿತು, ಹಾಗಾಗಿ ನನಗೆ ಬೆಂಗಳೂರು ನಗರಾಭಿವೃದ್ಧಿಯೇ ಕೊಡಿ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರ ಬಳಿ, ಹೈಕಮಾಂಡ್ ಬಳಿ ಕೂಡ ಇದೀಗ ವರಿಷ್ಠರ ಬಳಿ ಕೂಡ ಬೇಡಿಕೆಯನ್ನ ಇಟ್ಟಿದ್ದಾರೆ, ಪಟ್ಟನ್ನ ಹಿಡಿದಿದ್ದಾರೆ ರಾಮಲಿಂಗಾರೆಡ್ಡಿ ಅವರು. ಅಷ್ಟು ಮಾತ್ರ ಅಲ್ಲ, ಕೃಷ್ಣ ಬೈರೇಗೌಡರು ಕೂಡ ಕಂದಾಯ ಖಾತೆಯನ್ನೇ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಕಂದಾಯ ಖಾತೆ ಕೊಟ್ರೆ ಸುಧಾರಣೆ ತರೋದಕ್ಕೆ ಸಹಾಯ ಆಗುತ್ತೆ, ಈಗಾಗಲೇ ಸಾಕಷ್ಟು ಸುಧಾರಣೆಗಳನ್ನ ತಂದಿದ್ದೀವಿ ಅನ್ನುವ ವಿಚಾರವನ್ನು ಕೂಡ ಹೇಳಿದ್ದಾರೆ. ಸೊ ಸಚಿವ ಸ್ಥಾನಕ್ಕೆ ಲಾಬಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಯಾವುದೇ ಕಾರಣಕ್ಕೂ ಊಹಾಪೋಹದ ಮೇಲೆ ಮಾತಾಡಲ್ಲ, ಸಚಿವ ಸ್ಥಾನದ ಬಗ್ಗೆ ಪಕ್ಷವೇ ನಿರ್ಧಾರ ಮಾಡುತ್ತೆ ಅಂತ ಹೇಳಿ ಇದೀಗ ಮುಖ್ಯಮಂತ್ರಿಯಾಗಿರುವ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಖಾತೆ ನೀಡುವ ವಿಚಾರವನ್ನ ಹೈಕಮಾಂಡ್ ನಿರ್ಧರಿಸುತ್ತೆ. ಏನ್ ಖಾತೆ ಕೊಡ್ತಾರೆ, ಯಾವ ಸ್ಥಾನ ಕೊಡ್ತಾರೆ, ಆ ಕೊಟ್ಟ ಸ್ಥಾನವನ್ನ ಸಮರ್ಥವಾಗಿ ನಿರ್ವಹಿಸಬೇಕು ಅಂತ ಹೇಳಿ ನೂತನ ಸಿಎಂ ಡಿಕೆ ಶಿವಕುಮಾರ್ ಇದೀಗ ಖಡಕ್ ಸಂದೇಶವನ್ನ ಕೊಟ್ಟಿದ್ದಾರೆ. ಗಾಳಿಯಲ್ಲಿರೋ ವಿಚಾರದ ಬಗ್ಗೆ ನಾನು ಮಾತಾಡಲ್ಲ, ಅದು ಹಳೆಯ ಡಿಕೆ ಶಿವಕುಮಾರ್ ಆಯ್ತು, ಈಗ ಅಲ್ಲ, ಯಾವುದೇ ಗಾಳಿ ಸುದ್ದಿ ಬಗ್ಗೆ ಮಾತನಾಡಲ್ಲ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ನನ್ನ ಹತ್ರ ಯಾರು ಬರಲಿಲ್ಲ, ಯಾರು ಭೇಟಿ ಮಾಡಿಲ್ಲ. ಗಾಳಿಲಿ ಮಾತಾಡೋದಕ್ಕೆಲ್ಲ ಉತ್ತರ ಕೊಡೋಕ್ಕಾಗಲ್ಲ. ಊಹಾಪೋಹದ ಮೇಲೆಲ್ಲ ಮಾತಾಡೋಕ್ಕೆ ನಾನು ತಯಾರಿಲ್ಲ. ದಟ್ ಈಸ್ ಓಲ್ಡ್ ಶಿವಕುಮಾರ್. ಪಕ್ಷ ತೀರ್ಮಾನ ಮಾಡ್ತದೆ. ಪಕ್ಷ ನನ್ನ ಮುಖ್ಯಮಂತ್ರಿ ಅಂತ ಹೇಳಿದೆ, ನಾನೇನು ಕೆಲಸ ಮಾಡಬೇಕು ಅಂತ ಹೇಳಿದೆ, ಅಷ್ಟು ಮಾಡ್ತೀನಿ. ನಾನು ಯಾರಿಗೆ ಏನೇನು ಕೆಲಸ ಹೇಳಿದೆ ಆ ಕೆಲಸ ಮಾಡ್ತಾರೆ. ನನ್ನ ಹತ್ರ ಯಾರು ಬರಲಿಲ್ಲ, ಯಾರು ಭೇಟಿ ಮಾಡಿಲ್ಲ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಅಪ್ಡೇಟ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಹೆಬ್ಬಾಕ ತಿಮ್ಮೇಗೌಡರು ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ತಿಮ್ಮೇಗೌಡ್ರೆ, ಈಗಾಗಲೇ ಪ್ರಮಾಣ ವಚನವನ್ನ ಸ್ವೀಕರಿಸಿದ್ದಾರೆ 13 ಶಾಸಕರು ಸಚಿವರಾಗಿ. ಆದರೆ ಖಾತೆ ಹಂಚಿಕೆ ಈಗ ಕಾಂಗ್ರೆಸ್ಗೆ ಮತ್ತಷ್ಟು ಈಗ ಕಗ್ಗಂಟು ಆಗ್ತಾ ಇದೆಯಾ? ಯಾಕಂದ್ರೆ ಹಿರಿಯ ಸಚಿವರುಗಳು ನಮಗೆ ಇದೇ ಖಾತೆ ಬೇಕು ಅನ್ನುವಂತಹ ಬೇಡಿಕೆಯನ್ನ ಪಟ್ಟನ್ನ ಹಿಡಿದಿರೋದು ಖಾತೆ ಹಂಚಿಕೆ ವಿಳಂಬ ಆಗೋದಕ್ಕೆ ಕಾರಣ ಆಗ್ತಾ ಇದೆಯಾ, ಹೇಗೆ? ಖಂಡಿತವಾಗಿಯೂ ಖಾತೆ ಹಂಚಿಕೆ ಕಗ್ಗಂಟೆ ಇದೀಗ ಒಂದ್ ರೀತಿ ವಿಳಂಬಕ್ಕೆ ಕಾರಣ ಅಂತ ಹೇಳಲಾಗ್ತಾ ಇದೆ. ಯಾಕಂತ ಹೇಳಿದ್ರೆ ನೂತನ ಸಚಿವರಿಗೆ ಇಂದು ಸಂಜೆಯೊಳಗಾಗಿ ಖಾತೆ ಹಂಚಿಕೆ ಮಾಡ್ತೀನಿ ಅನ್ನುವಂತ ಮಾತನ್ನ ನೂತನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಹೇಳಿರುವಂತದ್ದು. ಆದ್ರೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆಗೆ ಎದುರಾಗಿರ್ತಕ್ಕಂಥದ್ದು ಒಂದ್ ಕಡೆಯಾಗಿ ಈವರೆಗೂ ಕೂಡ ಮಾಜಿ ಕಂದಾಯ ಸಚಿವರಾದಂತ ಕೃಷ್ಣ ಬೈರೇಗೌಡರಿಗೆ ಈ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನ ಕೊಡ್ತಾರೆ ಅನ್ನುವಂತ ನಿಟ್ಟಿನಲ್ಲಿ ಚರ್ಚೆ ಆಗ್ತಾ ಇತ್ತು. ಆದ್ರೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆಗೆ ನಿರಾಸಕ್ತಿ ತೋರಿರ್ತಕ್ಕಂಥ ಕೃಷ್ಣ ಬೈರೇಗೌಡರು ನನಗೆ ಕಂದಾಯ ಸಚಿವ ಸ್ಥಾನವೇ ಬೇಕು ಅನ್ನುವಂತ ನಿಟ್ಟಿನಲ್ಲಿ ಬಿಗಿಪಟ್ಟನ್ನ ಹಿಡಿದಿದ್ದಾರೆ. ಇನ್ನುಳಿದಂತೆ ನನಗೆ ಜಲಸಂಪನ್ಮೂಲ ಖಾತೆ ಬೇಡ, ನನಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆ
ಒಂದ್ ಕಡೆಯಾಗಿ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರವರು ಕಂದಾಯ ಮೇಲೆ ಕಣ್ಣಿಟ್ಟಿರ್ತಕ್ಕಂಥದ್ದು. ಸೊ ಹೀಗಾಗಿ ಈ ಮೂವರು ಸಚಿವತ್ರಯರ ನಡುವೆ ಒಂದ್ ರೀತಿ ಇದೀಗ ತೀವ್ರ ಪೈಪೋಟಿ ಎದುರಾಗಿರ್ತಕ್ಕಂಥದ್ದು. ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನ ತೆಗೆದುಕೊಳ್ಳೋದ್ರ ಮುಖಾಂತರ GBA ಚುನಾವಣೆಯನ್ನ ಎದುರಿಸಿ ಆ ಮೂಲಕವಾಗಿ ತಮ್ಮ ಜನಪ್ರಿಯತೆಯನ್ನ ತೋರಿಸ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ರಾಮಲಿಂಗಾರೆಡ್ಡಿ ಅವರು ಒಂದು ಪ್ಲಾನ್ ಮಾಡ್ಕೊಂಡಂತೆ ಇದೆ. ಮತ್ತೊಂದ್ ಕಡೆಗೆ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಕೂಡ ರಾಮಲಿಂಗಾರೆಡ್ಡಿ ಅವರಿಗೆ ಈ ಒಂದು ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನ ಕೊಡೋದ್ರ ಮುಖಾಂತರ GBA ಚುನಾವಣೆಯನ್ನ ಎದುರಿಸೋಕೆ ಒಂದು ರೀತಿ ಅನುಕೂಲ ಆಗುತ್ತೆ, ರಾಮಲಿಂಗಾರೆಡ್ಡಿ ಅವರಿಗೆ ಕೊಡೋದು ಸೂಕ್ತ ಅನ್ನುವಂತ ನಿಟ್ಟಿನಲ್ಲಿ ಒಂದು ಚರ್ಚೆಯನ್ನ ಒಂದು ಪ್ಲಾನ್ ಅನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಆದ್ರೆ ಹೈಕಮಾಂಡ್ ಮತ್ತೆ ಕೆಲ ರಾಜ್ಯ ನಾಯಕರ ಒಂದು ಸೂಚನೆ ಈ ಹಿನ್ನೆಲೆಯಲ್ಲಿ ಕೃಷ್ಣ ಬೈರೇಗೌಡರಿಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನ ಹಂಚಿಕೆ ಮಾಡೋದಕ್ಕೂ ಕೂಡ ಹೈಕಮಾಂಡ್ ಸೂಚನೆಯನ್ನ ಕೊಟ್ಟಿದೆ ಅಂತ ಹೇಳಲಾಗ್ತದೆ. ಸೊ ಹೀಗಾಗಿ ರಾಮಲಿಂಗಾರೆಡ್ಡಿ ಮತ್ತೆ ಕೃಷ್ಣ ಬೈರೇಗೌಡರ ನಡುವೆ ಇದ್ರೀಗ ಅಸಮಾಧಾನವೂ ಕೂಡ ಉಂಟಾಗಿರ್ತಕ್ಕಂಥದ್ದು. ಮತ್ತೊಂದು ಕಡೆಯಾಗಿ ಈ ಸಂಬಂಧವಾಗಿ ಪ್ರತಿಕ್ರಿಯೆಯನ್ನ ಕೊಟ್ಟಿರ್ತಕ್ಕಂಥ ರಾಮಲಿಂಗಾರೆಡ್ಡಿ ಅವರು ಕೂಡ ರಾಜೀನಾಮೆ ಅದೀರಿ ಎನ್ನುವಂತ ರೀತಿಯಲ್ಲಿ ಮಾತಾಡಿಕೊಂಡು DK ಶಿವಕುಮಾರ್ ಅವರ ಭೇಟಿಗೆ ತೆರಳಿರುವಂತದ್ದು. ಮತ್ತೊಂದು ಕಡೆಯಾಗಿ ಊಹಾಪೋಹದ ಮೇಲೆ ನಾನು ಯಾವ್ದು ಕೂಡ ಮಾತನಾಡೋದಿಲ್ಲ, ಅದೆಲ್ಲ ಹಳೆ ಶಿವಕುಮಾರ್ ಆಯ್ತು ಅನ್ನುವಂತ ಒಂದು ನಿಟ್ಟಿನಲ್ಲಿ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಕೂಡ ಈ ಒಂದು ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಗಂಟೆಗೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಒಟ್ಟಾರೆ ಇಂದು ಸಂಜೆ ಒಳಗೆ ನೂತನ ಸಚಿವರಿಗೆ ಖಾತೆ ಹಂಚಿಕೆ ಪ್ರಕಟವಾಗಲಿದ್ದು, ಯಾರ್ಯಾರಿಗೆ ಯಾವ್ಯಾವ ಖಾತೆ ಅನ್ನುವಂಥದ್ದು ಇದೀಗ ಈ ಒಂದು ಬೆಂಗಳೂರು ನಗರಾಭಿವೃದ್ಧಿ ಖಾತೆಯ ಕಗ್ಗಂಟಿನಿಂದ ಮತ್ತಷ್ಟು ಕುತೂಹಲವನ್ನ ಹೆಚ್ಚು ಮಾಡಿರುವಂತದ್ದು. ನವಿತಾ ಜೈನ್. ತಿಮ್ಮೇಗೌಡ್ರೆ, ಈಗ ಪಕ್ಷದ ತೀರ್ಮಾನ ಅದು ಜೊತೆಗೆ ಹೈಕಮಾಂಡ್ ನ ತೀರ್ಮಾನ ಕೂಡ ಅನ್ನೋ ವಿಚಾರವನ್ನ ಹೇಳಿದ್ರು. ಸೊ ಈಗ ಇದು DK ಶಿವಕುಮಾರ್ ಅವರದ್ದೇ ಪರಮಾಧಿಕಾರ ಅಲ್ವಾ ಹೇಗೆ ಅಂತ? DK ಶಿವಕುಮಾರ್ ಅವರ ಪರಮಾಧಿಕಾರ ಆದ್ರೂ ಕೂಡ ಹೈಕಮಾಂಡ್ ಇದರಲ್ಲಿ ಬಹಳ ಮುಖ್ಯವಾಗಿ ಪಾತ್ರವನ್ನ ವಹಿಸುತ್ತೆ. ಯಾಕಂತ ಹೇಳಿದ್ರೆ ಮೇಲ್ನೋಟಕ್ಕೆ ಎಲ್ಲರೂ ಕೂಡ CM ಪರಮಾಧಿಕಾರ ಅಂತಾರೆ, ಆದ್ರೆ ಆಡ ಭಾಷೆಯಲ್ಲಿ ಹೇಳ್ಬೇಕು ಅಂದ್ರೆ ಜುಟ್ಟು ಜುನ್ವಾರ ಎಲ್ಲವೂ ಕೂಡ ಹೈಕಮಾಂಡ್ ಹಿಡ್ಕೊಂಡಿದೆ ಅನ್ನುವ ಕಾರ್ಯಕರ್ತರೇ ಮಾತನಾಡ್ಕೊಂತಾ ಇದ್ದಾರೆ. ಸೊ ಹೀಗಾಗಿ ಹೈಕಮಾಂಡ್ ನಡತಿಯಂತೆ ಎಲ್ಲ ನಡೀತಾ ಇದೆ ಅನ್ನೋ ನಿಟ್ಟಿನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತೆ ಮಾತಾಡ್ಕೊಳ್ತಾ ಸಂದರ್ಭದಲ್ಲಿ DK ಶಿವಕುಮಾರ್ ಅವರು ಸಹ ಈ ಒಂದು ಖಾತೆ ಹಂಚಿಕೆ ವಿಚಾರವಾಗಿರ್ಬೋದು, ಸಂಪುಟ ರಚನೆ ವಿಚಾರವಾಗಿರ್ಬೋದು, ಸಂಪುಟ ರಚನೆ ಬಿಗಿಪಟ್ಟನ ಹಿಡಿತಾ ಇಲ್ಲ. ಯಾಕಂತ ಹೇಳಿದ್ರೆ ಈ ಹಿಂದೆ ಅವರು ಉಪಮುಖ್ಯಮಂತ್ರಿ KPCC ಅಧ್ಯಕ್ಷರಾದಂತ ಸಂದರ್ಭದಲ್ಲಿ ಅವ್ರದೇ ಆದಂತ ಒಂದು ಹಿಡಿತ ಇತ್ತು. ಈಗ ಎಲ್ಲವೂ ಕೂಡ ಒಂದ್ ರೀತಿ ಅಂದ್ರೆ 3-4 ಪವರ್ ಸೆಂಟರ್ಗಳಾಗಿರ್ತಕ್ಕಂಥದ್ದು. ಒಂದ್ ಕಡೆಗೆ ಮುಖ್ಯಮಂತ್ರಿ DK ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಮತ್ತೊಂದ್ ಕಡೆಗೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಅತ್ತ ಹೈಕಮಾಂಡ್, 4 ಪವರ್ ಸೆಂಟರ್ಗಳು ಕೂಡ ಎಲ್ಲ ಒಂದ್ ಕಡೆಯಾಗಿ ಈ ಒಂದು ಸಂಪುಟ ರಚನೆ ಮತ್ತೆ ಖಾತೆ ಹಂಚಿಕೆ ಕಗ್ಗಟ್ಟಿಗೆ ಒಂದ್ ರೀತಿ ಕೈ ಹಾಕಿದವ ಅನ್ನುವಂತ ಒಂದು ನಿಟ್ಟಲ್ಲಿ. ಯಾಕಂತ ಹೇಳಿದ್ರೆ ತಿಮ್ಮೇಗೌಡ್ರೆ ಮಾಹಿತಿಯನ್ನು ಪಡ್ಕೊಳ್ತೀನಿ. ಈಗ ಈ ಹಿಂದೆ ರಾಮಲಿಂಗಾರೆಡ್ಡಿಗೆ ಮಾತು ಕೊಡ್ಲಾಗಿತ್ತಾ? ಸಾರಿಗೆ ಇಲಾಖೆ ಈ ಹಿಂದೆ ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿ ಅವರು ನಿರ್ವಹಣೆ ಮಾಡಿದ್ರಲ್ಲ ಖಾತೆ, ಸಾರಿಗೆ ಇಲಾಖೆ ಮತ್ತು ಮುಜರಾಯಿ ಇಲಾಖೆ. ಸೊ ಸಾರಿಗೆ ಇಲಾಖೆ ಬೇಡ ಅಂತ ಹೇಳಿದಾಗ ಆ ಸಂದರ್ಭದಲ್ಲೇ ಮಾತನ್ನ ನೀಡಲಾಗಿತ್ತ. ನಿಮ್ಗೆ ಹೊಸ ಸಂಪುಟದಲ್ಲಿ ಬೆಂಗಳೂರು ಖಾತೆ ಕೊಡ್ತೀವಿ ಅನ್ನುವ ಭರವಸೆಯನ್ನ ರಾಮಲಿಂಗಾರೆಡ್ಡಿ ಅವರಿಗೆ ನೀಡಲಾಗಿತ್ತ. ಸದ್ಯ ಬೆಂಗಳೂರು ಖಾತೆಗೆ ಪಟ್ಟು ಹಿಡಿದಿದ್ದಾರೆ ರಾಮಲಿಂಗಾರೆಡ್ಡಿ ಅವರು. ಅಂದು ಖುದ್ದು ರೆಡ್ಡಿ ಮನೆಗೆ ಹೋಗಿದ್ರು DK ಸುರೇಶ್. ಸಂಧಾನದ ಬಳಿಕವೇ ಇಲಾಖೆಯನ್ನ ಒಪ್ಕೊಂಡಿದ್ರು, ಅಂದ್ರೆ ಸಾರಿಗೆ ಇಲಾಖೆಯನ್ನ ರಾಮಲಿಂಗಾರೆಡ್ಡಿ ಒಪ್ಕೊಂಡಿದ್ರು. ಅದೇ ಕಾರಣಕ್ಕಾಗಿ ಆಗ ನೀವು ಆ ರೀತಿಯಾಗಿ ನನ್ನನ್ನು ಸಮಾಧಾನ ಮಾಡಿದ್ರಿ, ಆದ್ರೆ ಈಗ ನಾನು ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ, ನನಗೆ ಏನಿದ್ರು ಕೂಡ ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆಯೇ ಬೇಕು ಅನ್ನುವ ಪಟ್ಟನ್ನ ಹಿಡಿದಿದ್ದಾರೆ ರಾಮಲಿಂಗಾರೆಡ್ಡಿ ಅವರು. ಕಾರಣ, ಕೊಟ್ಟ ಮಾತು ಉಳಿಸ್ಕೊಳ್ಳಿ. ಈ ಹಿಂದೆ ನೀವು ನನಗೆ ಹೇಳಿದ್ರಲ್ಲ, ಮುಂದಿನ ಸಂಪುಟದ ಪುನಾರಚನೆಯ ಸಂದರ್ಭದಲ್ಲಿ ನಿಮಗೆ ಬೇರೆ ಖಾತೆಯನ್ನ ಕೊಡ್ತೀವಿ, ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನ ಕೊಡ್ತೀವಿ ಅಂತ ಹೇಳಿ, ಅದೇ ರೀತಿಯಾಗಿ ಈಗ ನೀವು ನಡೆದುಕೊಳ್ಳಿ ಅನ್ನುವಂತಹ ರೀತಿಯಲ್ಲಿ ಬಿಗಿಪಟ್ಟನ್ನ ಹಿಡಿದಿದ್ದಾರೆ ರಾಮಲಿಂಗಾರೆಡ್ಡಿ ಅವರು. ಈ ಹಿಂದೆ ಕೂಡ ಸಾರಿಗೆ ಇಲಾಖೆ ಬೇಡ ಅಂತಾನೆ ಹೇಳಿದ್ರು, ಆದ್ರೂ ಕೂಡ ಸಾರಿಗೆ ಇಲಾಖೆಯನ್ನ ಕೊನೆಗೂ ಅವರ ಮನವೊಲಿಸಿ ನೀಡಲಾಗಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಮತ್ತಷ್ಟು ಅಪ್ಡೇಟ್ಸ್ ಕೊಡೋದಕ್ಕೆ ತಿಮ್ಮೇಗೌಡ್ರೆ ಈಗ ಫೋನ್ ಸಂಪರ್ಕದಲ್ಲಿ ಮತ್ತೆ ಜಾಯ್ನ್ ಆಗಿದ್ದಾರೆ. ತಿಮ್ಮೇಗೌಡ್ರೆ, ಈಗ ರಾಮಲಿಂಗಾರೆಡ್ಡಿ ಅವರು ಇಷ್ಟು ಬಿಗಿಪಟ್ಟಿ ಹಿಡಿಯೋದಕ್ಕೆ ಈ ಹಿಂದೆ ಅವರಿಗೆ ಏನು ಮನಸ್ಸಿಲ್ಲದಿದ್ರೂ ಕೂಡ ಸಾರಿಗೆ ಇಲಾಖೆಯನ್ನ ಒಪ್ಪಿಕೊಂಡಿದ್ದು, ಆಗ ಕೊಟ್ಟ ಭರವಸೆಯೇ ಈಗ ಇಷ್ಟೊಂದು ಒತ್ತಡ ಹೇರೋದಕ್ಕೆ ಕಾರಣ ಆಗ್ತಿದ್ಯಾ? ಖಂಡಿತವಾಗಿಯೂ ನವಿತಾ ಜೈನ್. ಯಾಕಂತ ಹೇಳಿದ್ರೆ ಅವತ್ತು ಖಾತೆ ಹಂಚಿಕೆ ವಿಚಾರವಾಗಿ ಏನು ಸರ್ಕಾರ ರಚನೆ ಆದಂತ ಆರಂಭದಲ್ಲೇ ರಾಮಲಿಂಗಾರೆಡ್ಡಿ ಅವರು ತೀವ್ರ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದ್ರು. ನನಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಬೇಕು ಅನ್ನುವಂತ ನಿಟ್ಟಲ್ಲಿ ಅವತ್ತು ಬಿಗಿಪಟ್ಟನ ಹಿಡಿದಿದ್ರು. ಬೆಂಗಳೂರಿನವರ ಅಲ್ಲದ ಅಂದ್ರೆ ಅವತ್ತಿನ ರಾಮನಗರ ಜಿಲ್ಲೆಯ ಕನಕಪುರದ ಶಾಸಕರಾದಂತ DK ಶಿವಕುಮಾರ್ ಅವರಿಗೆ ಅವತ್ತು ಬೆಂಗಳೂರು
ನಗರಾಭಿವೃದ್ಧಿಯನ್ನ ಕೊಟ್ಟಂತ ಹಿನ್ನೆಲೆಯಲ್ಲಿ ಸಾಕಷ್ಟು ಟೀಕೆಗಳು ಕೂಡ ವ್ಯಕ್ತವಾಗಿದ್ವು. ಆದ್ರೂ ಕೂಡ ರಾಮಲಿಂಗಾರೆಡ್ಡಿ ಅವ್ರನ್ನ ಡಿ ಕೆ ಶಿವಕುಮಾರ್ ಅವರ ಸಹೋದರ ಡಿ ಕೆ ಸುರೇಶ್ ಅವರು ಅವರ ನಿವಾಸಕ್ಕೆ ತೆರಳಿ ಖುದ್ದು ಮನವೊಲಿಕೆಯನ್ನ ಮಾಡಿದ್ರು. ಸೊ ಹೀಗಾಗಿ ಅವತ್ತು ಮನವೊಲಿಕೆ ಮಾಡುವಂತ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ 2.5 ವರ್ಷಗಳ ಬಳಿಕ ನಮ್ಮ ಸಹೋದರ ಮುಖ್ಯಮಂತ್ರಿ ಆಗ್ತಾರೆ, ಆ ಬಳಿಕ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನ ನಿಮ್ಗೆ ಕೊಡಿಸ್ತೀವಿ ಅನ್ನುವಂತ ಒಂದು ಭರವಸೆಯನ್ನ ಕೊಟ್ಟಿದ್ರು ಅಂತ ಹೇಳಲಾಗ್ತದೆ. ಸೊ ಇದೀಗ ಡಿ ಕೆ ಸುರೇಶ್ ಅವರು ಕೊಟ್ಟಿದ್ರು ಎನ್ನಲಾದಂತ ಒಂದು ಮಾತನ್ನೇ ಇದೀಗ ರಾಮಲಿಂಗಾರೆಡ್ಡಿ ಅವರು ಪಟ್ಟಣ ಹಿಡಿದಿರುವಂತದ್ದು ಅಂತ ಹೇಳಲಾಗ್ತಾ ಇದೆ. ಆ ಒಂದು ಮಾತಿನ ಆಧಾರದ ಮೇಲೆ ಕೊಟ್ಟ ಮಾತನ್ನ ಉಳಿಸ್ಕೊಳ್ಳಿ, ಕೊಟ್ಟ ಮಾತಿನಂತೆ ನಂಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನ ಕೊಡಿಸಿ ಅನ್ನುವಂತ ನಿಟ್ಟಿನಲ್ಲಿ ಡಿ ಕೆ ಸುರೇಶ್ ಮತ್ತೆ ಡಿ ಕೆ ಶಿವಕುಮಾರ್ ಅವರು ಮೊರೆ ಹೋಗಿದ್ದಾರೆ ಅಂತ ಹೇಳಲಾಗ್ತದೆ. ಇದೀಗ ವಿಧಾನಸೌಧದಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರನ್ನ ರಾಮಲಿಂಗಾರೆಡ್ಡಿ ಅವರು ಭೇಟಿ ಮಾಡಿರುವಂತದ್ದು. ಸೊ ಹೀಗಾಗಿ ಡಿ ಕೆ ಬ್ರದರ್ಸ್ ಅವರು ಅನಿವಾರ್ಯವಾಗಿ ಕೊಟ್ಟ ಮಾತನ್ನ ಉಳಿಸ್ಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ರಾಮಲಿಂಗಾರೆಡ್ಡಿ ಅವರಿಗೆ ಶತಾಯಗತಾಯ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನ ಕೊಡಿಸುವಂತ ಒಂದು ನಿಟ್ಟಿನಲ್ಲಿ ಹೈಕಮಾಂಡ್ ಜೊತೆ ನಿರಂತರವಾಗಿ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇದು ಒಂದ್ ಕಡೆ ಇದ್ರೆ, ಇನ್ನ ಬೆಂಗಳೂರು ನಗರಾಭಿವೃದ್ಧಿ ಖಾತೆಗೆ ಒಲ್ಲದ ಮನಸ್ಸಿನಿಂದಲೇ ಒಪ್ಕೊಳ್ತಾರಾ ಅಥವಾ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನ ತಿರಸ್ಕರಿಸಿ ತಾವು ಈ ಹಿಂದೆ ಕಾರ್ಯವನ್ನ ನಿರ್ವಹಿಸಿರುವಂತ ಕಂದಾಯ ಖಾತೆಯನ್ನೇ ಪಡ್ಕೊಳ್ತಾರ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಕೃಷ್ಣ ಬೈರೇಗೌಡರ ನಡೆಯಿಂದ ಕುತೂಹಲ ಮೂಡಿಸಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಕೃಷ್ಣ ಬೈರೇಗೌಡರು ನಿನ್ನೆ ನಮ್ಮ ಮಾಧ್ಯಮಗಳ ಜೊತೆ ಮಾತನಾಡುವಂತ ಸಂದರ್ಭದಲ್ಲಿ ಬಹಿರಂಗವಾಗಿ ಬೇಡಿಕೆಯನ್ನ ಇಟ್ರು. ಹೌದು, ನನ್ಗೆ ಒಂದ್ ವೇಳೆ ಸಚಿವ ಸ್ಥಾನದಲ್ಲಿ ಮುಂದುವರ್ಸಿದ್ರೆ ನನಗೆ ಕಂದಾಯ ಖಾತೆಯನ್ನೇ ಕೇಳ್ತೀನಿ. ಯಾಕಂತ ಹೇಳಿದ್ರೆ ನಾನು ಈಗಾಗಲೇ ಕೆಲವೊಂದಷ್ಟು ಸಾಧನೆಗಳನ್ನ, ಕೆಲವೊಂದಷ್ಟು ಕ್ರಾಂತಿಕಾರಿ ಬದಲಾವಣೆಗಳನ್ನ ತಂದಿದ್ದೀನಿ. ಬಾಕಿ ಇರ್ತಕ್ಕಂಥ ಕೆಲಸಗಳನ್ನು ಕೂಡ ಕಂದಾಯ ಇಲಾಖೆಯಲ್ಲಿ ಮಾಡ್ಬೇಕಾಗಿದೆ. ಹೀಗಾಗಿ ಕಂದಾಯ ಇಲಾಖೆ ಕೊಟ್ರೆ ನನಗೆ ಬೆಸ್ಟ್ ಅನ್ನುವಂತ ಒಂದು ನಿಟ್ಟಲ್ಲಿ ಹೈಕಮಾಂಡ್ಗೂ ಕೂಡ ಒಂದು ಸಂದೇಶವನ್ನ ರವಾನೆ ಮಾಡಿದ್ರು. ಇನ್ನೋದಂತೆ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ನಾನು ಈ ಹಿಂದಿನಿಂದಲೂ ಕೂಡ ಅಂದ್ರೆ 2013ರಿಂದಲೂ ಕೂಡ ನನಗೆ ಕಂದಾಯ ಖಾತೆ ಮೇಲೆ ನಂಗೆ ಬಹಳ ಆಸೆ ಇದೆ. ಹೀಗಾಗಿ ಒಮ್ಮೆ ಆದ್ರೂ ಕೂಡ ನಮಗೆ ಕಂದಾಯ ಖಾತೆಯನ್ನ ಕೊಡಿ ಅನ್ನುವಂತ ನಿಟ್ಟಲ್ಲಿಯೇ ಬಹಿರಂಗವಾಗಿ ಹೈಕಮಾಂಡ್ ನಾಯಕರ ಮುಂದೆ ಬೇಡಿಕೆಯನ್ನ ಇಟ್ಟಿದ್ದಾರೆ ಅಂತ ಹೇಳಲಾಗ್ತದೆ. ಸೊ ಹೀಗಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಕಂದಾಯ ಖಾತೆಯನ್ನ ಕೊಡೋದಕ್ಕೂ ಕೂಡ ಹೈಕಮಾಂಡ್ ಸೇರಿದಂತೆ ರಾಜ್ಯ ನಾಯಕರು ಕೂಡ ಸಮ್ಮತಿಯನ್ನ ಸೂಚಿಸಿದ್ದಾರೆ ಅಂತ ಹೇಳಲಾಗ್ತದೆ. ಆದ್ರೆ ಯಾವಾಗ ಬೆಂಗಳೂರು ನಗರಾಭಿವೃದ್ಧಿ ಖಾತೆಗೆ ಸಂಬಂಧಪಟ್ಟಂತೆ ಕಗ್ಗಂಟು ಎದುರಾಯ್ತು, ಗೊಂದಲ ಎದುರಾಯ್ತು, ಇದೀಗ ಡಾಕ್ಟರ್ ಜಿ ಪರಮೇಶ್ವರ್, ಕೃಷ್ಣ ಬೈರೇಗೌಡ, ರಾಮಲಿಂಗಾರೆಡ್ಡಿ ಈ ಮೂವರು ನಾಯಕರನ್ನ ಯಾವ ರೀತಿಯಾಗಿ ಸಮಾಧಾನ ಮಾಡಿ ಯಾರ್ಯಾರಿಗೆ ಯಾವ್ಯಾವ ಖಾತೆಯನ್ನ ಕೊಡ್ತಾರೆ ಅನ್ನುವಂಥದ್ದೇ ಸದ್ಯದ ಕುತೂಹಲ ನಡೀತಾ ಇದೆ. ಥ್ಯಾಂಕ್ ಯು ತಿಮ್ಮೇಗೌಡ್ರೆ ಡೀಟೇಲ್ಸ್ಗೆ.